ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಬುದ್ಧಿಜೀವಿಗಳ ವಿರುದ್ಧ ಅನಂತಕುಮಾರ್ ಹೆಗಡೆ ಹರಿಹಾಯ್ದಿದ್ದಾರೆ. ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಕೊಡೋದರ ಮೂಲಕ ಮತ್ತೆ ಚರ್ಚೆಗೆ ಬಂದಿದ್ದಾರೆ. ಬುದ್ಧಿಜೀವಿಗಳು ವಿರುದ್ಧ ಹರಿಹಾಯ್ದಿದ್ದಾರೆ. ಸೋ ಕಾಲ್ಡ್ ಬುದ್ಧಿಜೀವಿಗಳು ಬರೆದಿದ್ದೆಲ್ಲ ಸಾಹಿತ್ಯ, ಗೀಚಿದ್ದೆಲ್ಲವೂ ಕಾವ್ಯವೇ. ಬುದ್ಧಿಜೀವಿಗಳ ಬರಹದಲ್ಲಿ ಅರ್ಥವೂ ಇಲ್ಲ, ತಳ ಬುಡವೂ ಇರೋದಿಲ್ಲ. ಸಾಹಿತಿಗಳಿಗೆ ಸರ್ಕಾರಿ ಸೈಟ್ ಬೇಕಾಗಿರುತ್ತೆ ಅನ್ನುವಂತಹ ಒಂದು ಗಂಭೀರವಾದ ಆರೋಪವನ್ನ ಸಚಿವ ಅನಂತಕುಮಾರ್ ಹೆಗಡೆ ಮಾಡಿದ್ದಾರೆ. ಈ ಆರೋಪ ಈಗ ಸಾಕಷ್ಟು ವಿವಾದವನ್ನ ಕೂಡ ಹುಟ್ಟು ಹಾಕ್ತಾ ಇದೆ. ಸೋ ಕಾಲ್ಡ್ ಬುದ್ಧಿಜೀವಿಗಳು ಬರೆದಿದ್ದೆಲ್ಲ ಸಾಹಿತ್ಯ, ಗೀಚಿದ್ದೆಲ್ಲ ಕಾವ್ಯ. ಬುದ್ಧಿಜೀವಿಗಳ ಬರಹದಲ್ಲಿ ಯಾವ ಅರ್ಥವೂ ಕೂಡ ಇರೋದಿಲ್ಲ. ಸಾಹಿತಿಗಳಿಗೆ ಸರ್ಕಾರಿ ಸೈಟ್ ಬೇಕಾಗಿರುತ್ತೆ, ಅದಕ್ಕಾಗಿ ವಿಚಾರವಾದಿಗಳ ಪಟ್ಟವನ್ನ ಕಟ್ಟಿಕೊಂಡಿರ್ತಾರೆ ಅನ್ನೋ ಗಂಭೀರವಾದ ಆರೋಪವನ್ನ ಮಾಡೋದರ ಮೂಲಕ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ನಮ್ಮತನದ ಬಗ್ಗೆ ಹೇಳ್ಕೊಟ್ಟಿಲ್ಲ, ಬೇರೆ ಹೇಗಾಗಬೇಕು ಅನ್ನುವಂಥದ್ದು ಕೂಡ ಸ್ಪಷ್ಟತೆ ನಮಗಿಲ್ಲ. ನಾವು ಹೇಗಾಗಬೇಕು, ಮಾನವರಾಗಬೇಕು. ಎಂತ ದನನ ದಿವಸ ಇದ್ದಿದ್ದು ಪ್ರಾಣಿಗಳ ತರ ಇದ್ವ? ನೀವು ಹೇಗಾಗಬೇಕು, ಮಾನವರಾಗಬೇಕು. ಹುಟ್ಟಿದ್ದೇ ಮಾನವರಾಗಿ, ಆಗಬೇಕಾಗಿರೋದು ದೇವರಾಗ್ಲಿಕ್ಕೆ, ನರ ನಾರಾಯಣ ಆಗಬೇಕು. ಮತ್ತೆ ಪ್ರಾಣಿಗಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಮನುಷ್ಯನಾಗಿ ಹುಟ್ಟುಬಿಟ್ಟಿದ್ದೀವಿ. ಮತ್ತೆ ನೀವು ಹೇಳ್ಕೊಡೋದು ಯಾಕೆ ನನಗೆ ಮನುಷ್ಯ ಆಗಬೇಕು ಅಂತ? ಮನುಷ್ಯ ದೇವರಾಗ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಹೊಸ ಆದರ್ಶವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಪ್ರಯತ್ನ ಆಗಬೇಕು, ನರ ನಾರಾಯಣ ಆಗಬೇಕು. ಆದರೂ ಕೂಡ ನಮ್ಮ ಕಲಿತಿರ್ತಕ್ಕಂಥ ಸೋಕಾಲ್ಡ್ ಬುದ್ಧಿಜೀವಿಗಳು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ನೀವು ಮಾನವರಾಗಬೇಕು. ಅವ್ರ ದೃಷ್ಟಿಯಲ್ಲಿ ನಾವು ಹ್ಯಾಂಗ್ ಪ್ರಾಣಿಗಳು ಅಂತ ಕಂಡುಕೊಂಡು ಗೊತ್ತಿಲ್ಲ, ಬಹುತೇಕ ದೃಷ್ಟಿ ದೋಷ ಇರಬೇಕು. ಇತ್ತೀಚೆಗೆ ತುಂಬಾ ಜನರಿಗೆ ಆಗುತ್ತಿದೆ. ಇವತ್ತು ಬರೀತಾರೆ, ಬರೆದಿದ್ದೆಲ್ಲ ಸಾಹಿತ್ಯ, ಗೀಚಿದ್ದೆಲ್ಲ ಕಾವ್ಯ. ಬಿಡಿ, ಆ ಪ್ರಶ್ನೆ ಬೇರೆ. ಅರ್ಥವೂ ಇರುವುದಿಲ್ಲ, ತುದಿಯೂ ಇರುವುದಿಲ್ಲ, ಬುಡವೂ ಇರುವುದಿಲ್ಲ. ಅವ್ರಿಗೆ ಯಾವುದೋ ಒಂದು ಗೌರ್ಮೆಂಟ್ ಸೈಟ್ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಭಾರಿ ದೊಡ್ಡ ವಿಚಾರವಾದಿ ಅಂತ ಪಟ್ಟ ಕಟ್ಕೊಂಡ್ಬಿಡುತ್ತೆ. ನಮ್ಮತನದ ಬಗ್ಗೆ ಹೇಳ್ಕೊಟ್ಟಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಮಂಜುನಾಥ್, ಇಂತಹ ಒಂದು ವಿವಾದಕ್ಕೂ ಅನಂತಕುಮಾರ್ ಹೆಗಡೆ ಅವರಿಗೂ ಅದೇನೋ ಒಂದು ನಿಕಟವಾದ ಸಂಬಂಧ ಇದೆ ಅನ್ಸುತ್ತೆ. ಈಗ ಮತ್ತೆ ಹೇಳಿಕೆಯನ್ನ ಕೊಡೋದ್ರ ಮೂಲಕ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಈ ಬಾರಿ ಏನಂತ ಕಿಡಿಕಾರಿದ್ದಾರೆ? ಹೌದು ಸರ್, ಏನು ನಿನ್ನೆ ಬೆಳಗಾವಿಯಲ್ಲಿ ನಡೆದ ಕೌಶಲ ಅಭಿವೃದ್ಧಿಯ ಒಂದು ತರಬೇತಿಯಲ್ಲಿ ಒಂದು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಜಿರ್ಗಿ ಸಭಾಂಗಣದಲ್ಲಿ ಮಾತನಾಡಿದಂತ ಏನು ಕೇಂದ್ರ ಸಚಿವರಾದ ಅನಂತಕುಮಾರ್ ಅವರು ಮಾತನಾಡುತ್ತಾರೆ. ಬುದ್ಧಿಜೀವಿಗಳು ಸೈಟ್ಗೋಸ್ಕರ ಸಾಹಿತ್ಯ ಮತ್ತು ಕಾವ್ಯವನ್ನು ಬರೀತಾರೆ. ಈ ಬುದ್ಧಿಜೀವಿ ಅನ್ನಿಸ್ಕೊಂಡವರು ಬರೆದಿದ್ದೇ ಸಾಹಿತ್ಯ, ಗೀಚಿದ್ದೇ ಕಾವ್ಯ. ಅವರು ಸೈಟಿಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆ ನೀಡ್ತಾರೆ. ಅಷ್ಟೇ ಅಲ್ಲದೆ ಬುದ್ಧಿಜೀವಿಗಳಿಗೆ ಯಾರಾದ್ರೂ ನಾವು ಮನುಷ್ಯರು ನಾವು ಏನಾಗಬೇಕು ಅಂತ ಕೇಳಿದ್ರೆ ಮೊದಲು ಮಾನವನಾಗಂತ ಹೇಳ್ತಾರೆ. ಆದ್ರೆ ನಾವು ಹುಟ್ಟಿದ್ದೇ ಮಾನವರಾಗಿ ನಾವೇನು ಪ್ರಾಣಿಗಳ ಅಂತ ಹೇಳಿ ಆ ಸಾಹಿತಿಗಳಿಗೆ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಷ್ಟೇ ಅಲ್ಲದೆ ಅವರ ಟೀಕೆ ಟಿಪ್ಪಣಿಗಳನ್ನ ಮಾಡಿ ಇವತ್ತು ಏನು ಈ ಸಾಹಿತಿಗಳ ಕೆಂಗನಿಗೆ ಮತ್ತು ಬುದ್ಧಿಜೀವಿಗಳ ಕೆಂಗನಿಗೆ ಗುರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತೆ ಬುದ್ಧಿಜೀವಿಗಳ ವಿರುದ್ಧ ಅನಂತಕುಮಾರ್ ಹೆಗಡೆ ಅವರು ಹರಿಹಾಯ್ದಿದ್ದಾರೆ. ಸೋ ಕಾಲ್ಡ್ ಬುದ್ಧಿಜೀವಿಗಳು ಬರೆದಿದ್ದೆಲ್ಲ ಸಾಹಿತ್ಯ, ಗೀಚಿದ್ದೆಲ್ಲವೂ ಕೂಡ ಕಾವ್ಯ ಅಂತ ಹೇಳೋದ್ರ ಮೂಲಕ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಬುದ್ಧಿಜೀವಿಗಳ ಬರಹದಲ್ಲಿ ಅರ್ಥವೂ ಇರೋದಿಲ್ಲ, ಯಾವುದೇ ತಳಬುಡವೂ ಕೂಡ ಇರೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಈ ಮೂಲಕ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಮತ್ತೊಂದು ವಿವಾದವನ್ನ ತಮ್ಮ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಪ್ರಾಣಿಗಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಮನುಷ್ಯನಾಗಿ ಹುಟ್ಟುಬಿಟ್ಟಿದ್ದೀವಿ. ಮತ್ತೆ ನೀವು ಹೇಳ್ಕೊಡೋದು ಯಾಕೆ ನನಗೆ ಮನುಷ್ಯ ಆಗಬೇಕು ಅಂತ? ಮನುಷ್ಯ ದೇವರಾಗ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಹೊಸ ಆದರ್ಶವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಪ್ರಯತ್ನ ಆಗಬೇಕು, ನರ ನಾರಾಯಣ ಆಗಬೇಕು. ಆದರೂ ಕೂಡ ನಮ್ಮ ಕಲಿತಿರ್ತಕ್ಕಂಥ ಸೋಕಾಲ್ಡ್ ಬುದ್ಧಿಜೀವಿಗಳು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ನೀವು ಮಾನವರಾಗಬೇಕು. ಅವ್ರ ದೃಷ್ಟಿಯಲ್ಲಿ ನಾವು ಹ್ಯಾಂಗ್ ಪ್ರಾಣಿಗಳು ಅಂತ ಕಂಡುಕೊಂಡು ಗೊತ್ತಿಲ್ಲ, ಬಹುತೇಕ ದೃಷ್ಟಿ ದೋಷ ಇರಬೇಕು. ಇತ್ತೀಚೆಗೆ ತುಂಬಾ ಜನರಿಗೆ ಆಗುತ್ತಿದೆ. ಇವತ್ತು ಬರೀತಾರೆ, ಬರೆದಿದ್ದೆಲ್ಲ ಸಾಹಿತ್ಯ, ಗೀಚಿದ್ದೆಲ್ಲ ಕಾವ್ಯ. ಬಿಡಿ, ಆ ಪ್ರಶ್ನೆ ಬೇರೆ. ಅರ್ಥವೂ ಇರುವುದಿಲ್ಲ, ತುದಿಯೂ ಇರುವುದಿಲ್ಲ, ಬುಡವೂ ಇರುವುದಿಲ್ಲ. ಅವ್ರಿಗೆ ಯಾವುದೋ ಒಂದು ಗೌರ್ಮೆಂಟ್ ಸೈಟ್ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಭಾರಿ ದೊಡ್ಡ ವಿಚಾರವಾದಿ ಅಂತ ಪಟ್ಟ ಕಟ್ಕೊಂಡ್ಬಿಡುತ್ತೆ. ನಮ್ಮತನದ ಬಗ್ಗೆ ವಿವಾದಕ್ಕೂ ಸಚಿವ ಅನಂತಕುಮಾರ್ ಹೆಗಡೆ ಅವರಿಗೂ ಅದು ಏನು ನಂಟಿದೆಯೋ ಗೊತ್ತಿಲ್ಲ. ಅವರ ಆಡೋ ಮಾತೆಲ್ಲವೂ ಕೂಡ ವಿವಾದಕ್ಕೆ ಕಾರಣವಾಗುತ್ತೆ ಅಥವಾ ಅಂತಹ ಮಾತುಗಳನ್ನೇ ಕೇಂದ್ರ ಸಚಿವರು ಆಡ್ತಾರೋ ಗೊತ್ತಿಲ್ಲ. ಏನು ಈ ಸಂದರ್ಭದಲ್ಲಿ ಅವರು ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿರುವಂತದ್ದು ಬುದ್ಧಿಜೀವಿಗಳ ವಿರುದ್ಧ ಹರಿಹಾಯ್ತು. ಬುದ್ಧಿಜೀವಿಗಳ ವಿರುದ್ಧ ಅನಂತಕುಮಾರ್ ಹೆಗಡೆ ಅವರು ಕಾರ್ಯಕ್ರಮವೊಂದರಲ್ಲಿ ಹರಿಹಾಯ್ದಿದ್ದಾರೆ.
ಸೋ ಕಾಲ್ಡ್ ಬುದ್ಧಿಜೀವಿಗಳು ಬರೆದಿದ್ದೆಲ್ಲ ಸಾಹಿತ್ಯ, ಗೀಚಿದ್ದೆಲ್ಲ ಕಾವ್ಯ. ಅವರು ಬರೆದಿರುವಂತಹ ಬರವಣಿಗೆಯಲ್ಲಿ ಯಾವ ಅರ್ಥವೂ ಕೂಡ ಇರೋದಿಲ್ಲ, ತಳಬುಡವೂ ಕೂಡ ಇರೋದಿಲ್ಲ ಅಂತ ಬುದ್ಧಿಜೀವಿಗಳ ವಿರುದ್ಧ ಸಚಿವ ಅನಂತಕುಮಾರ್ ಹೆಗಡೆ ಹರಿಹಾಯ್ದಿದ್ದಾರೆ. ಈ ಮೂಲಕ ಬುದ್ಧಿಜೀವಿಗಳ ಕೆಂಗಣ್ಣಿಗೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರು ಗುರಿಯಾಗಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ಈ ಹೇಳಿಕೆ ನಿಜಕ್ಕೂ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದೆ. ಬುದ್ಧಿಜೀವಿಗಳು, ವಿಚಾರವಂತರು ಇದನ್ನ ಯಾವ ರೀತಿ ತಗೋತಾರೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ. ಸೋ ಕಾಲ್ಡ್ ಬುದ್ಧಿಜೀವಿಗಳು ಬರೆದಿದ್ದೆಲ್ಲವೂ ಸಾಹಿತ್ಯ, ಗೀಚಿದ್ದೆಲ್ಲವೂ ಕಾವ್ಯ, ಅದರಲ್ಲಿ ಯಾವ ತಳಬುಡವೂ ಇರೋದಿಲ್ಲ, ಯಾವ ಅರ್ಥವೂ ಕೂಡ ಇರೋದಿಲ್ಲ ಅಂತ ಹೇಳೋದ್ರ ಮೂಲಕ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಮತ್ತೆ ವಿವಾದದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದು ಯಾವ ಒಂದು ಟರ್ನ್ ಅನ್ನ ಪಡ್ಕೊಳ್ಳುತ್ತೆ, ಬುದ್ಧಿಜೀವಿಗಳಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಇದಕ್ಕೆ ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅನ್ನೋದು ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಆದ್ರೆ ವಿವಾದವನ್ನ ಹುಟ್ಟು ಹಾಕಿರೋದಂತೂ ನಿಜ. ಕೇಂದ್ರ ಸಚಿವರ ಹೇಳಿಕೆ, ಸಾಹಿತಿಗಳಿಗೆ ಸರ್ಕಾರಿ ಸೈಟ್ ಬೇಕಾಗಿರುತ್ತೆ, ಅದಕ್ಕೆ ವಿಚಾರವಾದಿಗಳ ಪಟ್ಟವನ್ನ ಅವರು ಕಟ್ಕೊಂಡಿರ್ತಾರೆ ಅಂತ. ಒಂದು ಸರ್ಕಾರಿ ಸೈಟ್ಗೋಸ್ಕರ ಸಾಹಿತಿಗಳು ಈ ರೀತಿಯಾದಂತಹ ಒಂದು ಹೆಜ್ಜೆ ಇಡ್ತಾರೆ ಅಂತ ಹೇಳೋದ್ರ ಮೂಲಕ ನಿಜಕ್ಕೂ ಒಂದು ದೊಡ್ಡ ವಿವಾದವನ್ನ ಕೇಂದ್ರ ಸಚಿವರು ಹುಟ್ಟು ಹಾಕಿದ್ದಾರೆ. ಮನುಷ್ಯ ದೇವರಾಗಿ ಪ್ರಯತ್ನ ಮಾಡಬೇಕು, ಹೊಸ ಆದರ್ಶವನ್ನು ಸ್ಥಾಪನೆ ಮಾಡಿ ಪ್ರಯತ್ನ ಆಗಬೇಕು, ನಾರಾಯಣ ಆಗಬೇಕು. ಆದರೂ ಕೂಡ ನಮ್ಮ ಕಲಿತಿರ್ತಕ್ಕಂಥ ಸೋಕಾಲ್ಡ್ ಈ ಬಗ್ಗೆ ಮಾತಾಡೋದಕ್ಕೆ ಚಿಂತಕರಾಗಿರುವಂತಹ ಗೋವಿಂದರಾವ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬುದ್ಧಿಜೀವಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಇದು ನಿಮ್ಗೆ ಈಗಾಗಲೇ ಗಮನಕ್ಕೆ ಬಂದಿರುತ್ತೆ, ಗೊತ್ತಾಗಿದ್ಯಾ? ಓಕೆ, ಏನಂತೀರಾ ಸರ್? ನಿಮ್ ರಿಯಾಕ್ಷನ್ ಏನು ಅವರು ಆಡಿರುವಂತಹ ಮಾತಿಗೆ? ಅನಂತಕುಮಾರ್ ಹೆಗಡೆ ಅವರು ಏನು ಮಾತಾಡಿದ್ರು, ಅವ್ರು ಯೋಚನೆ ಮಾಡಿ ಹೇಳಿದ್ರು ಕೂಡ ನನಗೆ ತಿರಸ್ಕಾರ ಆ ಸಂದರ್ಭ, ಅದು ಮಾತು ಗೊತ್ತಾಯ್ತಲ್ಲ. ಐ ಹ್ಯಾವ್ ನೋ ಟೈಮ್ ಫಾರ್ ಸಚ್ ಪೀಪಲ್. ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ, ಗೌರವ ಕೊಟ್ಟು ಚಿಂತನೆ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ನಾನು ತಪ್ಪಿರ್ಬೋದು, ಆದ್ರೆ ನಾನು ತಪ್ಪು ಮಾಡೋದಕ್ಕೆ ನನಗೆ ಇಷ್ಟ, ಗೊತ್ತಾಯ್ತಲ್ಲ. ಅವರು ಮೊನ್ನೆ ನಿನ್ನೆ RSS BJP ಅವರು ಆ ಸಿರ್ಸಿನಲ್ಲಿ ಗೋಮೂತ್ರ ಹಾಕಿ ಏನೋ ಕ್ಲೀನ್ ಮಾಡಿ, ಇವೆಲ್ಲ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಳಕ್ಕೆ ನಮ್ಗೆ ಅಷ್ಟು ಟೈಮ್ ಇಲ್ಲ ರೀ. ನಮ್ಗೆ ನಮ್ಮ ಕೈಲಿ ಆದಷ್ಟು ಈ ದೇಶದ ಬಗ್ಗೆ, ನಮ್ಮ ಸಂದರ್ಭದ ಬಗ್ಗೆ, ನಮ್ಮ ಜನಗಳ ಬಗ್ಗೆ ಯೋಚನೆ ಮಾಡೋದಷ್ಟೇ. ಪಾಸಿಟಿವ್ ಆಗಿ ಕ್ರಿಯಾತ್ಮಕವಾಗಿ, ಗೊತ್ತಾಯ್ತಲ್ಲ, ಭವಿಷ್ಯದ ದೃಷ್ಟಿಯಲ್ಲಿ ಭವಿಷ್ಯಾತ್ಮಕವಾಗಿ. ಅಲ್ಲ ಸರ್, ನಿಮ್ಮ ಯೋಚನೆ ನಿಜಕ್ಕೂ ಸರಿಯಾಗೇ ಇದೆ. ಬಟ್ ಸಚಿವ ಅನಂತಕುಮಾರ್ ಹೆಗಡೆ ಅವರು ಹೇಳೋ ಪ್ರಕಾರ ಸರ್ಕಾರಿ ಸೈಟ್ಗೋಸ್ಕರ, ಪ್ರಶಸ್ತಿಗೋಸ್ಕರ ತಾವು ಚಿಂತಕರಾಗಬೇಕು ಅಥವಾ ಚಿಂತಕರ ಒಂದು ಪಟ್ಟವನ್ನ ತಗೋತಾರೆ ಅನ್ನುವಂತಹ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಎಷ್ಟೇ ಅವಾಯ್ಡ್ ಮಾಡಿದ್ರು ಅವ್ರು ಹೇಳುವಂತಹ ಕೆಲವೊಂದು ಮಾತುಗಳಿಗೆ ಉತ್ತರ ಕೊಡ್ಲೇಬೇಕಾದ ಪರಿಸ್ಥಿತಿ ಇದೆ. ಕೊಡ್ಬೇಕಾದ್ರೆ ಈಗ ನಾನು ಹೇಳೋದ್ ಕೇಳಿ, ಅನಂತಕುಮಾರ್ ಹೆಗಡೆ ಅವರಿಗೆ ಹಾಗೆ ಅನ್ಸಿದ್ರೆ ಯಾರ ಬಗ್ಗೆ ಅದು ಹೇಳ್ತಾ ಇದ್ದಾರೆ ಮಾಹಿತಿಗಳು ಕೊಡ್ಲಿ, ಹೆಸರುಗಳು ಹೇಳಿ, ವಿವರಗಳು ಕೊಡ್ಲಿ, ಅದಕ್ಕೆ ಉತ್ತರ ಕೊಡ್ಬೇಕಾದವ್ರು ಕೊಡ್ಬೇಕು, ಕೊಡ್ತಾರೆ. ಹೌದಾ? ಸುಮ್ಮನೆ ಗಾಳಿನಲ್ಲಿ 4 ಮಾತು ತೂರಿಸ್ಬಿಡೋದಲ್ಲ. ಅದಕ್ಕೆ ಪ್ರೂಫ್ ಇರ್ಬೇಕು. ಹೇಳಿ, ಇವ್ರು ಮಾಡಿದ್ರು, XYZ ಮಾಡಿದ್ರು, ಇದಕ್ಕೆ ಕೇಳಿದ್ರು, ಇವರೆಲ್ಲ ಸೋಕಾಲ್ಡ್ ರೈಟರ್ಸ್, ಸೋಕಾಲ್ಡ್ ಬುದ್ಧಿಜೀವಿಗಳು ಅಂತ ಹೇಳಿ. ಬಟ್ ಅವರು ಆ ತರದ ಒಂದು ಪಟ್ಟಿಯನ್ನ ಇಟ್ಕೊಂಡು ಈ ರೀತಿ ಆರೋಪ ಮಾಡಿದ್ದಾರೆ ಅಂತ ಅನ್ಸತ್ತಾ? ಅವರು ಓವರ್ ಆಲ್ ಹೇಳ್ತಾ ಇದ್ದಾರೆ ಸಾಹಿತಿಗಳಿಗೆ ಅಂತ ಹೇಳ್ತಿದ್ದಾರೆ. ಅವ್ರ ತಲೆ ಒಳಗೆ ಏನೇನಿದೆಯೋ ಚಿಂತನೆ ನನಗೆ ಗೊತ್ತಿಲ್ಲ, ನನಗೆ ಇಷ್ಟೂ ಇಲ್ಲ ತಿಳ್ಕೊಳಕ್ಕೆ, ಗೊತ್ತಾಯ್ತಲ್ಲ. ನಾನು ಹೇಳೋದು, ನೀವು ಒಂದು ಅಪವಾದ ಮಾಡ್ತೀರಿ, ಅಪವಾದಕ್ಕೆ ಏನಾದ್ರು ಪ್ರೂಫ್ ಇಟ್ಟು ಹೇಳ್ಬೇಕು ಹೊರತು ಅವ್ರ ತಲೆಯಲ್ಲಿ ಏನಿತ್ತು ನನಗೇನ್ ಗೊತ್ತು, ನನಗೆ ಯಾಕೆ ಬೇಕು? ಅಲ್ಲ, ಈಗ ಅವರು ವೈಯಕ್ತಿಕವಾಗಿ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇಲ್ಲ. ಸಾಹಿತಿಗಳ ಸಮೂಹ, ವಿಚಾರವಂತರ ಸಮೂಹಕ್ಕೆ ಅವ್ರು ಮಾಡ್ತಾ ಇದ್ದಾರಾ ಈ ರೀತಿ ಆರೋಪ ಅಂತ? ನೀವು ಅವ್ರನ್ನೇ ಕೇಳ್ರಿ. ಅವರ ಈ ಹೇಳಿಕೆಯಿಂದ ವಿಚಾರವಂತರು, ಸಾಹಿತಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಎಫೆಕ್ಟ್ ಆಗಲ್ಲ ಅಂತೀರಿ ಹಾಗಾದ್ರೆ? ನನಗೆ ಆ ಮನುಷ್ಯ ಏನ್ ಹೇಳಿದ್ರು ಕೂಡ ನನ್ನ ತಲೆ ಅದು ಹತ್ತೋದಿಲ್ಲ, ನನಗೆ ಇಷ್ಟವೂ ಇಲ್ಲ, ಗೊತ್ತಾಯ್ತಲ್ಲ. ಈಗ ಎಲ್ಲಾ ಚಿಂತಕರನ್ನ ಪ್ರತಿನಿಧಿಸೋ ನಿಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಥ್ಯಾಂಕ್ ಯು ಗೋವಿಂದರಾವ್ ಅವರೇ. ಅವ್ರು ಹೇಳೋ ಪ್ರಕಾರ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರ ಈ ರೀತಿಯಾದ ಸ್ಟೇಟ್ಮೆಂಟ್ಗಳು ನಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಕೊಡೋದಿಲ್ಲ ಮತ್ತು ಅದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅಂತಲೂ ಕೂಡ ನನಗೆ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನೇ ಗೋವಿಂದರಾವ್ ಅವರು, ಹಿರಿಯ ಚಿಂತಕರು, ಅವರು ಸ್ಪಷ್ಟಪಡಿಸಿದ್ರು. ಆದರೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರು ವೈಯಕ್ತಿಕವಾಗಿ ಯಾರ ಮೇಲಾದರೂ ಆರೋಪ ಮಾಡ್ತಾ ಇದ್ದಾರೆ ಆದರೆ ಅಥವಾ ಇಡೀ ಸಮೂಹದ ಮೇಲೆ, ಸಾಹಿತಿಗಳಾಗಿರ್ಬೋದು, ಬುದ್ಧಿಜೀವಿಗಳಾಗಿರ್ಬೋದು, ಇಡೀ ಸಮೂಹದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಇದರ ಬಗ್ಗೆ ಅನಂತಕುಮಾರ್ ಹೆಗಡೆ ಅವರೇ ಸ್ಪಷ್ಟನೆಯನ್ನು ಕೊಡಬೇಕು.
ಆದರೂ ಕೂಡ ನಮ್ಮ ಕಲಿತಿರ್ತಕ್ಕಂಥ